ನವೀನ್ ಪೋಲಿಶೆಟ್ಟಿ ಅವರ ಸಿನಿಮಾ ಅಂದರೆ ಕಾಮಿಡಿಗೆ ಯಾವುದೇ ಕೊರತೆ ಇರೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ಅವರ ಸಿನಿಮಾಗಳು ಎಂಟರ್ಟೈನಿಂಗ್ ಆಗಿರ್ತವೆ. ಸೊ ಅದೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಈಗ ಬಂದಿರೋ ಅನಗನಗ ಒಕ್ಕ ರಾಜು ಸಿನಿಮಾನ ನೋಡಿದೆ. ಇನ್ನು ಸಿನಿಮಾ ನೋಡಿದ್ದಾದಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಓಕೆ ಇನ್ನು ಇದರ ಒನ್ಲೈನ್ ಸ್ಟೋರಿ ಏನು ಅಂದರೆ, ಇಲ್ಲಿನ ಮುಖ್ಯ ಪಾತ್ರದ ಹೆಸರು ರಾಜು. ಇವನಿಗೆ ಹಾಗೆ ಇವನ ಫ್ಯಾಮಿಲಿಗೆ ಅವರ ಊರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರೇ ಇರುತ್ತೆ. ಆದರೆ ಅವರ ಹತ್ರ ದುಡ್ಡು ಅನ್ನೋದು ಇರೋದಿಲ್ಲ. ಸೊ ಮುಂದೆ ಇವನು ದುಡ್ಡು ಮಾಡೋಕ್ಕೋಸ್ಕರ ಒಂದು ದೊಡ್ಡ ಮನೆತನದ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಇವನು ಮಾಡೋ ಕೆಲವೊಂದು ಫ್ರಾಡ್ ಕೆಲಸಗಳಿಂದ ಇವನಿಗೆ ಏನೆಲ್ಲ ಪ್ರಾಬ್ಲಮ್ ಬರ್ತವೆ, ಹಾಗೆ ಅವುಗಳನ್ನು ಅವನು ಹೇಗೆಲ್ಲ ಫೇಸ್ ಮಾಡ್ತಾನೆ, ಹಾಗೆ ಕೊನೆಗೆ ಇವನು ದುಡ್ಡು ಮಾಡ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಏನಂದರೆ ನವೀನ್ ಪೋಲಿಶೆಟ್ಟಿ ಅವರ ಎನರ್ಜಿ ಆ್ಯಂಡ್ ಅವರ ಕಾಮಿಡಿ ಟೈಮಿಂಗ್ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನವೀನ್ ಪೋಲಿಶೆಟ್ಟಿ ಅವರ ಕಾಮಿಡಿ ಸೀನ್ಸ್ಗಳು ಆಟೋಮೆಟಿಕ್ ಆಗಿ ನಗು ತರಿಸ್ತವೆ. ಸೊ ಅವರ ಬಿಗ್ಗೆಸ್ಟ್ ಸ್ಟ್ರೆಂತೇ ಅವರ ಕಾಮಿಡಿ. ಇದರಲ್ಲಿ ಅದು ಪ್ರಾಪರಾಗಿ ವರ್ಕ್ ಆಯಿತು. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಕಾಮಿಡಿ ಜೊತೆಗೆ ಕ್ಯಾರೆಕ್ಟರ್ಸ್ನ ಇಂಟ್ರೊಡಕ್ಷನ್ ಮಾಡಿ ಸಿನಿಮಾದ ಫಸ್ಟ್ ಹಾಫ್ ಒಂದು ಲೆವೆಲ್ಗೆ ಎಂಟರ್ಟೈನಿಂಗ್ ಆಗಿರುತ್ತೆ. ಇನ್ನೊಂದೇನು ಅಂದರೆ ಸಿನಿಮಾದಲ್ಲಿರೋ ಎಲ್ಲ ಕಾಮಿಡಿ ಸೀನ್ಸ್ಗಳು ಯಾವುದು ಕೂಡ ಫೋರ್ಸೇಬಲ್ ಆಗಿರೋದಿಲ್ಲ. ಎಲ್ಲವೂ ಕೂಡ ಕಾಮಿಡಿಗಳು ಸಖತ್ತಾಗೆ ವರ್ಕ್ ಆಯಿತು. ಅಂದರೆ ಎಲ್ಲ ಕಾಮಿಡಿ ಸೀನ್ಸ್ಗಳು ನಗು ತರಿಸೋ ರೀತಿ ಇದ್ವು. ಇನ್ನು ಸಿನಿಮಾದ ಸ್ಟೋರಿ ಪ್ರೆಡಿಕ್ಟೇಬಲ್ ಆಗಿದ್ರೂ ಸಹ ಇದನ್ನು ಎಂಟರ್ಟೈನಿಂಗ್ ಆಗಿ ಬರ್ಕೊಂಡಿರೋದ್ರಿಂದ ಸಿನಿಮಾ ಕೊನೆ ತನಕ ಎಂಗೇಜಿಂಗ್ ಆಗಿ ಇಡುತ್ತೆ. ಸಿನಿಮಾದ ಇಂಟರ್ವಲ್ ಬ್ಲಾಕ್ ನಂತರ ಸಿನಿಮಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಕಾಮಿಡಿ ಸೀನ್ಸ್ಗಳು ಇರೋದೇ ಇಲ್ಲ ಅಂತ ಅಲ್ಲ, ಇದ್ದಾವೆ, ಆದರೆ ಫಸ್ಟ್ ಹಾಫ್ನಲ್ಲಿ ಇದ್ದಂಥ ರೇಂಜ್ಗೆ ಇರೋದಿಲ್ಲ. ಸಿನಿಮಾ ಸ್ಟಾರ್ಟಿಂಗಿಂದ ಕೊನೆ ತನಕ ಕಾಮಿಡಿಯ ಜೊತೆಗೆ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಇಡುತ್ತೆ. ಇನ್ನು ಸಿನಿಮಾದಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೆ ಸಾಂಗ್ಸ್ಗಳು ನನಗೇನು ಇಷ್ಟ ಆಗಲಿಲ್ಲ. ಅಂದರೆ ಎಫೆಕ್ಟಿವ್ ಆಗಿ ಯಾವುದು ಕೂಡ ಇರಲಿಲ್ಲ. ಸೊ ಆದ್ದರಿಂದ ಇನ್ನು ನೆಗೆಟಿವ್ಸ್ ಕಡೆ ಬರೋದಾದರೆ ಇದರ ಸ್ಟೋರಿಯಲ್ಲಿ ಏನು ಹೊಸತನ ಅಂತ ನೋಡೋಕ್ಕೆ ಸಿಗೋದಿಲ್ಲ. ಅದೇ ಹಳೆ ರೊಟೀನ್ ಸ್ಟೋರಿನ ಒಂದೆರಡು ಸೀನ್ಸ್ಗಳನ್ನು ಬಿಟ್ಟರೆ ಹೋಲ್ ಆಫ್ ದ ಸಿನಿಮಾ ಇಂಟ್ರೆಸ್ಟಿಂಗ್ ಅನಿಸೋ ರೀತಿ ಯಾವುದೇ ಸೀನ್ಸ್ಗಳು ಆಗಲಿ ಸಿಚುವೇಶನ್ಸ್ಗಳಾಗಲಿ ನೋಡೋಕ್ಕೆ ಸಿಗೋದಿಲ್ಲ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಡೀಸೆಂಟ್ ಆಗಿರುವಂಥ ಎಬೋ ಆವ್ರೇಜ್ ಸಿನಿಮಾ. ಅಂದರೆ ಸಿನಿಮಾನ ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಕುತ್ಕೊಂಡು ನೋಡಬಹುದಾದಂತಹ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಇನ್ನು ರಿಮೈನಿಂಗ್ ಆಡಿಯನ್ಸ್ಗಳಿಗೆ ಸಿನಿಮಾನ ನೋಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವ್ಯಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.